ನಮಸ್ತೆ ಅಂಶು ಅಶೋಕ್ ಹೆಗಡೆ. ಈ ಸರಿ ನಾನು ಹೇಳ್ತೀನಿ ಸಬ್ಜೆಕ್ಟ್. ಆಯ್ತು ಆಯ್ತು ಹೇಳಿ ಸರ್. ಏನು ನಾನೇನು ತುಗ್ಗೊಂದ್ಕೊಂಡಿದ್ಯಾ ಈಗ? ಓಕೆ, ಬಿಟ್ಟಾಕು. ಅಂದ್ರೆ ಇನ್ಸೆಕ್ಯೂರಿಟಿ ಅಥವಾ ಇದು ಏನು ಅಭದ್ರತೆ, ಈ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಓಕೆ, ಸಿ ಇದು ಇನ್ಸೆಕ್ಯೂರಿಟೀಸ್ ಬಂದ್ಬಿಟ್ಟು ಬರೀ ಗಂಡ ಹೆಂಡತಿಯಲ್ಲಿ ಅಂತ ಅಲ್ಲ, ಜನರಿಕ್ ವೇಯಲ್ಲಿನೂ ನೀವು ಒಂದು ಮನುಷ್ಯನ್ಗೆ ಪದೇ ಪದೇ ನೀನೇನ್ ಮಾಡ್ತೀಯ, ನಿನಗೆ ಇದೆಲ್ಲ ಬರೋದೇ ಇಲ್ಲ, ಏನಿದು ಹಿಂಗೆ ಅಂತಂತಂದ್ರೆ ದಟ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಇನ್ಸೆಕ್ಯೂರ್ ಆಫ್ ದೇರ್ ಕಾನ್ಫಿಡೆನ್ಸ್ ಆಲ್ಸೋ. ಓಕೆ, ಸೊ ಇನ್ಸೆಕ್ಯೂರಿಟೀಸ್ ಅಲ್ಲಿ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್. ಇನ್ಸೆಕ್ಯೂರಿಟಿ ಟ್ರಸ್ಟ್ ಇಶ್ಯೂ ಅಲ್ಲಿ ಆದ್ರೂ ಆಗಿರಬಹುದು, ಅಥವಾ ನೀವು ನಾನು ಏನಾದ್ರೂ ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಅವರು ನನಗೆ ನಿನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಬಾಯಿ ಮುಚ್ಕೊಂಡಿರೋ, ನೀನ್ ಸುಮ್ಮನೆ ಇರೋ, ನಿನ್ಗೇನು ಮಾತಾಡಬೇಡ ಅನ್ನೋದು ಮತ್ತೆ ಆ ಮಾತು ಬರುತ್ತೆ ಅಂತ ಹೇಳಿ ಅಪೋಸಿಟ್ ಪರ್ಸನ್ ವಿಲ್ ಕ್ರಿಯೇಟ್ ಅ ವಾಲ್. ಸೊ ಅವಾಗ ಏನಾಗತ್ತೆ ಅಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಸಹಿತ ನಿಮ್ ಪಾರ್ಟ್ನರ್ ಜೊತೆ ಆಗ್ಲಿ, ಅಥವಾ ಇಫ್ ಯು ಶೇರ್ ಅ ಗುಡ್ ಬಾಂಡ್ ವಿತ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ಅಲ್ಲ, ನಾನು ಹೇಳ್ತಿರೋದು ವಿಶೇಷವಾಗಿ ಗಂಡ ಹೆಂಡತಿ ಮಧ್ಯದ ತಗೊಂಡು. ಓಕೆ, ಗಂಡ ಹೆಂಡತಿ ಮಧ್ಯದಲ್ಲಿ ಲಾಸ್ಟ್ ಇದರಲ್ಲಿ ವಿ ಸ್ಪೋಕ್ ಅಬೌಟ್ ನಾಟ್ ಟು ನ್ಯಾಗ್ ವಿತ್ ಈಚ್ ಅದರ್, ನ್ಯಾಗಿಂಗ್ ಮಾಡಬಾರ್ದು ಅಂತ ಹೇಳಿ. ಸೊ ಅದರದೇ ಕಂಟಿನ್ಯೂಷನ್ ತಗೊಂಡ್ರೆ ಇನ್ಸೆಕ್ಯೂರಿಟಿ ಈ ಒಂದು ವಿಷಯದಲ್ಲಿ ಇಟ್ ಪ್ಲೇಸ್ ಅ ವೆರಿ ವೆರಿ ವಾಸ್ಟ್ ರೋಲ್. ನೀವು ಒಬ್ಬರನ್ನ definitely you need to uplift your partner rather than making them think that they are good for nothing. Okay, so ಆ ಒಂದು ಭಾವನೆ ಅವರಲ್ಲಿ ಆಗಬಾರ್ದು. ನಂಗೆ ಹೋಗ್ಲಿ ಬಿಡು, ನಾನು ಏನ್ ಮಾಡಿದ್ರು ನಾನು ಬಯಸ್ಕೊಳ್ಳಬೇಕು. ಇಷ್ಟು ಏನು ಅಂತಂದ್ರೆ ನಾನು ಹೇಳೋದು, ಅಕಸ್ಮಾತ್ ಆಗಿ ಈ ಸಣ್ಣ ಪುಟ್ಟ ತಪ್ಪುಗಳನ್ನ ಆದ್ರೂ ಕೂಡ ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ನೀನು ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಹೋದ್ರೆ ಏನಾಗ್ತು, ಅವ್ರಿಗೆ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ಹೆಂಡತಿಗಾಯ್ಕು ಗಂಡನ ನಾನೇ ಸರಿ ಇಲ್ಲ, ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ, ಈ ಅಭದ್ರತೆ ಕಾಡ್ತಾ ಹೋಗುತ್ತೆ. ಆ ಅಭದ್ರತೆ ಕಾಡ್ತಾ ಹೋದಾಗ ಈಗ ಸುಮ್ಮನೆ ಏನೋ ಒಂದು ಉದಾಹರಣೆಗೆ ಅನುಮಾನ ಅಂತಾನು ಇಟ್ಟು, ಈ ಆ ಸಂಬಂಧಗಳ ಮಧ್ಯೆ ಅನುಮಾನ ಬಂದಾಗ ಅದು ತಮಗೂ ಗೊತ್ತಿದ್ದಾನೆ ಅಭದ್ರತೆ ಕಾಡ್ತಾನೆ ಹೋಗುತ್ತೆ. ಅದಕ್ಕಾಗಿ ಅನುಮಾನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇರಬಾರ್ದು. ಏನೇ ಇದ್ರೂ ಮೊದಲು ಹೇಳದಂಗೆ, ಅಥವಾ ಗಂಡ ಹೆಂಡತಿಯ ಜೀವನದಲ್ಲಿ ಯಾವುದೇ ಸ್ತರಗಳನ್ನ ತಗೊಂಡಾಗ್ಲೂ ಕೂಡ ಪ್ರತಿ ಒಂದನ್ನು ಕೂತ್ಕೊಂಡು ಪರಸ್ಪರ ಮಾತಾಡಿ ಹಾರ್ಟ್ ಒಳಗೇನಿತ್ತು ಅದನ್ನು ಹೊರಗಡೆ ಓಪನ್ ಆದಾಗ ಎಲ್ಲ ಸಮಸ್ಯೆಗಳು ಬಗೆಹರಿತು. ಇದ್ರ ಬಗ್ಗೆ ತಾವು ಇದನ್ನ ಇನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಂತಂದ್ರೆ, ಲಿವ್ ಇನ್ ಯೋರ್ ಪ್ರೆಸೆಂಟ್, ಡೋಂಟ್ ಥಿಂಕ್ ಅಬೌಟ್ ಪಾಸ್ಟ್ ಮತ್ತೆ ಫ್ಯೂಚರ್. ನಾನು ಈ ಸಬ್ಜೆಕ್ಟ್ ನ ಪ್ರೀವಿಯಸ್ಲಿನೂ ಒಂದು ಪರ್ಟಿಕ್ಯುಲರ್ ಬ್ಲಾಗ್ ಅಲ್ಲಿ ಹೇಳಿದೀನಿ. ನಾವು ಪ್ರೆಸೆಂಟ್ ಅಲ್ಲಿ ಲಿವ್ ಮಾಡೋದು ಬಿಟ್ಬಿಡ್ತೀವಿ. ವಿ ಡೋಂಟ್ ಎಂಜಾಯ್ ವಾಟ್ ವಿ ಹ್ಯಾವ್. We always crib about what we did not had in the past and what, we are not able to make it for our future. My dear, work at present. ನೀವ್ ಏನಿದೆ ಅದನ್ನ ಎಂಜಾಯ್ ಮಾಡಿ. Be open to each other, talk to each other. See, no one is perfect. Okay, I am not perfect, he is not perfect. ಹಂಗಂತ ಹೇಳ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ that will lead to trust issues. Which is definitely again a very building that wall of not speaking. So don't go to that extent. In case you feel idu namma hatra sort out agle illa antantandre, I always mention at the end, if you need, please go for a consultation, talk to the person and tell, this is my problem, this is my issue. Going to a marriage counselor or a consultant doesn't mean that you are getting apart. It is always that you can resolve the things and come back. If you have the capability of doing it on your own, well and good. That's the most good thing. ಒಂದು ನಿಮಿಷ, ಈಗ ಉದಾಹರಣೆಗೆ ಏನು ಅಂತಂದ್ರೆ, ಈ ಒಂದು ಮನೆ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಗೋಡೆಗಳು ಬೇಕು. ಗೋಡೆಗಳು ಇಲ್ದೇನೆ ಮನೆ ನಿರ್ಮಾಣ ಆಗಲ್ಲ. ಗೋಡೆ ಬೇಕೇ ಬೇಕು. ಆದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಗೋಡೆಗಳು ಬಂದ್ಬಿಟ್ರೆ ಜೀವನ ಹಾಳಾಗೋಗುತ್ತೆ. ಗಂಡ ಹೆಂಡತಿ ಮಧ್ಯೆ ಗೋಡೆಗಳೇ ಇರಬಾರದು. ಅಂದ್ರೆ ಇಬ್ಬರ ಮಧ್ಯೆ ಆವತ್ತು ನಾವು ಏನು ಮದುವೆ ಆಗ್ಬೇಕಾದ್ರೆ ಅಂತರಪಟ ಏನು ಸರಿಸಿದ ಮೇಲೆ
ಇಲ್ಲಿ ಮಧ್ಯದಲ್ಲಿ ಅಂತರ್ಪಟ ಬರಲೇಬಾರದು. ಮದುವೆ ಆದ್ಮೇಲೆ ಅದು ಒಂದೇ ಸರಿ ಜೀವನದಲ್ಲಿ ಬರೋದು ಅಂತರ್ಪಟ ಸರಿಯೋದು ಅಂದ್ರೆ ಗೊತ್ತಲ್ಲ ಅಂತರ್ಪಟ ಅಂತಂದ್ರೆ ಆ ತರ. ಹಂಗಾಗಿ ತಾವು ಯಾವುದೇ ಕಾರಣಕ್ಕೂ ಅಂಶು ಹೇಳದಂಗೆನೆ ಮುಕ್ತವಾಗಿ ಮಾತಾಡ್ಕೊಳ್ಳಿ, ಮನಸ್ಸು ಬಿಚ್ಚಿ ಮಾತಾಡಿ. ಏನೇ ಸಮಸ್ಯೆ ಇದ್ರು ಥರ್ಡ್ ಪರ್ಸನ್ ಹತ್ರ ಏನೋ ಇನ್ನು ಆಗದೇ ಇಲ್ಲ ಅನ್ನೋ ಇದರಲ್ಲಿ ಅದ್ಯಾರೋ ಅವ್ರ ಹತ್ರ. ಅದರ್ವೈಸು ನಿಮ್ಮ ಯಾವ ವಿಷಯಗಳನ್ನು ಕೂಡ ನಿಮ್ಮ ಯಾವುದೇ ಸಂಬಂಧಿಕರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ಹತ್ರ ಹಂಚ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಟೈಮ್ನಲ್ಲಿ ನಿಮಗೆ ಸರಿ ಅನ್ಸುತ್ತೆ, ಮುಂದೆ ಯಾವತ್ತೂ ಒಂದು ದಿನ ನಿಮ್ಮ ವೀಕ್ನೆಸ್ ಅನ್ನ ಇಟ್ಕೊಂಡು ಆಟ ಆಡ್ತಾರೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಸಂಬಂಧದಲ್ಲಿ ಮೂರನೆಯವರಿಗೆ ಅವಕಾಶ ಕೊಡಬೇಡಿ. ಜೀವನದಲ್ಲಿ ಇನ್ಸೆಕ್ಯೂರಿಟಿ ಅನ್ನೋದು ಇಬ್ಬರ ಮಧ್ಯನೂ ಕಾಡಬಾರದು. ಅದು ಯಾವತ್ತೂ ಇಬ್ಬರ ಒಂದು ಜೀವನ ಸಂಬಂಧ ಅಭದ್ರ ಆಗಬಾರ್ದು, ಭದ್ರವಾಗಬೇಕು, ಭದ್ರತೆಯಲ್ಲಿರ್ಬೇಕು. ಸಾಕು. ನಮಸ್ತೆ.